ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಪುರಿ ಟ್ರಿಪ್ ತೋರ್ಸೋಕೆ ಹೊರಟಿದ್ದೀನಿ. ನಾವು ಆಲ್ರೆಡಿ ಪುರಿಗೆ ರೀಚ್ ಆಗಿದ್ವಿ ಆನ್ ದಿ ವೇ ಬೈ ಟ್ರೈನ್. ಹೋದ ತಕ್ಷಣ ದೇವಸ್ಥಾನದ ಹತ್ರ ಹೋಗಿ ರೂಮ್ ಮಾಡಿದ್ವಿ. ನೀವು ರೈಲ್ವೆ ಸ್ಟೇಷನ್ ಹತ್ರ ಇಳಿದ ತಕ್ಷಣ ನಿಮಗೆ ತುಂಬ ಜನ ಆಟೋದವರು ತುಂಬ ಕಡೆ ಕರ್ಕೊಂಡು ಹೋಗ್ತಾರೆ. ಬಟ್ ತುಂಬ ಹುಷಾರಾಗಿದೆ. ಅವರೆಲ್ಲ ಬೀಚ್ ರೋಡಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಮಿನಿಮಮ್ 3-4 ಕಿಲೋಮೀಟರ್ ಆಗುತ್ತೆ ದೇವಸ್ಥಾನ. ಹಾಗಾಗಿ ನಾವು ಪ್ಲ್ಯಾನ್ ಮಾಡಿದ್ದು ದೇವಸ್ಥಾನ ಹತ್ರ ಡೈರೆಕ್ಟ್ ಹೋಗ್ಬಿಡೋಣ ಅಂತ. ದೇವಸ್ಥಾನ ಹತ್ರ ಹೋದ್ಮೇಲೆ ನಮಗೆ ಗೊತ್ತಿರೋರೊಬ್ರಿಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು ದೇವಸ್ಥಾನ ಸುತ್ತಮುತ್ತ ತುಂಬ ಲಾಡ್ಜ್ಗಳಿದೆ, ಹೋಟೆಲ್ಸ್ ಇದೆ, ನೀವು ಅಲ್ಲೇ ಟ್ರೈ ಮಾಡಿ ಅಂದಾಗ ನಾವು ಅಲ್ಲೇ ಹತ್ರದಲ್ಲಿ ರೂಮ್ ಮಾಡಿದ್ವಿ. ರೂಮ್ ಮಾಡಿದ್ಮೇಲೆ ನಾವು ಅಲ್ಲಿಂದ ಹೊರಟಿದ್ದು ದೇವಸ್ಥಾನ ದರ್ಶನಕ್ಕೆ. ನಾವು 4 ಗಂಟೆ ಹೋಗಿ ದರ್ಶನಕ್ಕೆ ಫ್ರೆಶಪ್ ಆಗಿ ಹೋದಾಗ ತುಂಬ ಜನ ಕ್ರೌಡ್ ಇತ್ತು. ಬಟ್ ಆದರೂ ಹೋದ್ಮೇಲೆ ನಮ್ಗೆ ಅಲ್ಲಿ ಹತ್ತಿರದಲ್ಲಿ ಒಂದು 2-3 ಸೈಕಲ್ ಟ್ಯಾಂಗಗಳು ಮತ್ತು ನಿಮಗೆ ಎಲೆಕ್ಟ್ರಿಕ್ ವೆಹಿಕಲ್ಗಳು ಸಿಗುತ್ತೆ. ಆ ವೆಹಿಕಲ್ನ ಹಿಡ್ಕೊಂಡು ನೀವು ದೇವಸ್ಥಾನ ಹತ್ರ ಹೋಗಬೇಕು. ದೇವಸ್ಥಾನ ಹತ್ರ 4 ದ್ವಾರಗಳಿದೆ. ನಾವು ಹೋಗಿದ್ದು ಬಂದು ಹುಲಿ ದ್ವಾರ ಒಂದು ಬ್ಯಾಕ್ ಸೈಡಲ್ಲಿರುತ್ತೆ. ಆ ದೇವಸ್ಥಾನ ಏನಿದೆ, ನೀವು ಹುಲಿ ದ್ವಾರದ ಹತ್ರ ಹೋಗ್ತೀರಾ, ಅಲ್ಲಿಂದ ಬೇಗ ದರ್ಶನ ಆಗುತ್ತೆ ಕಾರಣಕ್ಕೆ ನಾವು ಅಲ್ಲಿಗೆ ಬ್ಯಾಕ್ ಸೈಡಿಗೆ ಹೋಗಿದ್ದು. ಬಟ್ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆಚೆ ಕಡೆ ಎಲ್ಲ ನಿಮಗೆ ನೋಡೋದಕ್ಕೆ ಅಥವಾ ಹೋಗೋದಕ್ಕೆ ದಾರಿಲಿಲ್ಲ. ಬಟ್ ಕ್ರೌಡ್ ಇರುತ್ತೆ, ತುಂಬ ಜನ ಬಂದೇ ಬರ್ತಾರೆ. ಯಾಕೆಂದರೆ ವಿಷ್ಣುವಿನ 4 ದೇವಸ್ಥಾನಗಳಲ್ಲಿ ಇದೊಂದು ದೇವಸ್ಥಾನ. ಹಾಗಾಗಿ ಚಾರ್ಧಾಮಲ್ಲಿ ಒಂದು ನಾವೇನು ಹೇಳ್ತೀವಿ, ಕೇದಾರನಾಥ ಮತ್ತು ಜಗನ್ನಾಥ, ಆಮೇಲೆ ರಾಮೇಶ್ವರಂ ಮತ್ತು ಇನ್ನೊಂದು ಬಂದ್ಬಿಟ್ಟು ದ್ವಾರಕಾಧೀಶ, ಇವು 4ರಲ್ಲಿ ಒಂದು ಇದು. ಹಾಗಾಗಿ ನಾವು ದರ್ಶನ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ನಾವು ದರ್ಶನಕ್ಕೆ ಹೋದ್ವಿ. ದರ್ಶನ ಹೇಗಿತ್ತು ಅಂತ ಎಲ್ಲ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ವೆರಿ ಮಚ್.